ನಿನ್ನೆ ದಿನಾಂಕ 19ನೇ ತಾರೀಕು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ಅಮೀನ್ಬಾವಿ ಅಂತ ಒಂದು ಊರು ಬರುತ್ತೆ. ಅದರಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಒಂದು ಕೊಲೆ ಆಗಿದೆ. ಕೊಲೆ ಆಗಿರೋ ಲೇಡಿ ಅವ್ರ ಹೆಸರು ಶಿವಲೀಲ್ ಅಂತ, 32 ವರ್ಷ ವಯಸ್ಸು. ಕೊಲೆ ಮಾಡಿರೋರು ಅವರು ಅಣ್ಣ ಹನುಮಂತ್ ಅಂತ, ಸುಮಾರು 40 ವರ್ಷ ವಯಸ್ಸು. ಈ ಘಟನೆ ಅರೌಂಡ್ ಮಧ್ಯಾಹ್ನ 12 ಗಂಟೆಗೆ ಆಗಿದೆ. ನಿನ್ನೆ ಬೆಳಿಗ್ಗೆ ಕುಡುಗೋಲಿಂದ ಅವ್ರ ಮೇಲೆ ಹಲ್ಲೆ ಮಾಡಿದರು. ಆ ಹಲ್ಲೆಯಿಂದ ಅವರಿಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಆ ಗಾಯ ಕಾರಣ ಬ್ಲಡ್ ಲಾಸ್ ಆಗಿ ಅವರು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದಾದಮೇಲೆ ಸಾಯಂಕಾಲ ಆರೋಪಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರಿಗೆ ವಶಕ್ಕೆ ಹೊಡೆದಿದ್ದಾರೆ. ಇದರಲ್ಲಿ ಇಬ್ಬರು ಅಣ್ಣ ತಂಗಿ ಕಳೆದ 5 ತಿಂಗಳು ಸುಮಾರು ಹಿಂದೆ ಅವರು ತಾಯಿ ಡೆತ್ ಆಗ್ತಾರೆ. ಅದಾದಮೇಲೆ ಮಧ್ಯದಲ್ಲಿ ಹೊಲ ಬಗ್ಗೆ ಜಗಳ ಇತ್ತು. ಇವ್ರದ್ದು ಡಿಮಾಂಡ್ ಜಾಸ್ತಿ ಹೊಲದು ಇತ್ತು, ಅವ್ರದ್ದು ಕಡಿಮೆ ಕೊಡೋಕ್ಕೆ ರೆಡಿ ಇದ್ದರು. ಅದಕ್ಕೋಸ್ಕರ ಈ ಲೇಡಿ ಶಿವಲೀಲ್ ಅಂತ ಅವರು ಮಧ್ಯಾಹ್ನ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಪೂಜೆ ಮಾಡೋಕ್ಕೆ ಹೋದಾಗೆ ಗೊತ್ತಾಗಿದೆ ಹನುಮಂತಾಗಿ ಸಿಟ್ಟು ಬಂತು. ಇವರು ಯಾಕೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ, ಅದೇ ಸಿಟ್ಟಲ್ಲಿ ಇವರು ಹೊಲಕ್ಕೆ ಬಂದು ಅಲ್ಲೇ ಶಿವಲೀಲ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಳಿ ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಬಟ್ ಹೊರಗಡೆ ನಮಗೆ ಅಂತ ಏನು ಸುದ್ದಿ ಬಂದಿಲ್ಲ. ಬಟ್ ನಮಗೆ ಮನೆಯಲ್ಲಿ ಅವರು ಮುಂಚೆನೂ ಜಗಳ ಮಾಡಿದ್ದಾರೆ. ಆ ಲೇಡಿ ಶಿವಲೀಲ ಮದುವೆ ಆಗಿದ್ದರು ಸುಮಾರು ವರ್ಷ ಹಿಂದೆ, ಬಟ್ 10 ವರ್ಷದಿಂದ ಅವರು ಸೆಪ್ರೇಟ್ ಆಗಿದ್ದಾರೆ ಗಂಡದಿಂದ. ಒಬ್ಬರೇ ಮಕ್ಕಳು ಶಿವಲೀಲ ಜೊತೆ ಇರ್ತಾರೆ, ಮತ್ತು ಒಬ್ಬರೇ ಮಕ್ಕಳು ಅವ್ರ ಗಂಡ ಜೊತೆ ಇರ್ತಾರೆ. ಗಂಡ ಮನೆ ತಳ್ಕೋದು ಅಲ್ಲ, ಶಿವಲೀಲ ಕಳೆದ 10 ವರ್ಷದಿಂದ ಅಮೀನ್ಬಾವಿಯಲ್ಲಿದ್ದಾರೆ. ಮುಂಚೆ ತಾಯಿ ಜೊತೆ ಇದ್ದರು, ಇಬ್ಬರು ಅಣ್ಣ ತಂಗಿ. ಈಗ ತಾಯಿ ಸತ್ತಾದ ಮೇಲೆ ತೀರ್ಕೊಂಡಾದ್ಮೇಲೆ ಈಗ ಬೇರೆ ಮನೆ ಮಾಡಿದ್ದಾರೆ. ಸದ್ಯಕ್ಕೆ ನಮಗೆ ಆ ಥರ ಮಾಹಿತಿ ಏನೂ ಬಂದಿಲ್ಲ, ಬಟ್ ಹೊರಗಡೆ ಅವ್ರಿಗೆ ಜಾಸ್ತಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಮತ್ತು ಯಾರು ಆರೋಪಿ ಇದ್ದಾರೆ ಅವ್ರನ್ನು ಸ್ವಲ್ಪ ಅಂದರೆ ಸಿಟ್ಟು ಅವರಿಗೆ ಬೇಗ ಬಂದ್ಬಿಟ್ಟು ಆ ಥರ ಶಾರ್ಟ್ ಟೆಂಪರ್ಡ್. ಸೊ ಹಾಗೆ ಇಮಿಡಿಯೇಟಾಗಿ ಈ ಥರ ಹಲ್ಲೆ ಮಾಡಿದ್ರು. ಜಮೀನು ಅಷ್ಟು ಕೊಡೋಂಗಿಲ್ಲ, ಇಷ್ಟು ಕೇಳ್ತಿದ್ರು ಈ ಲೇಡಿ, ಅಷ್ಟು ಕೊಡೋಂಗಿಲ್ಲ. ಟೋಟಲ್ ಸುಮಾರು 6 ಎಕರೆ ಇದೆ. ಅದರಲ್ಲಿ 45 ಎಕರೆ ಸುಮಾರು ಇದೆ. ಅದರಲ್ಲಿ 4.5 ಎಕರೆ ಸುಮಾರು. ಅದರಲ್ಲಿ 1.5 ಎಕರೆ 2 ಎಕರೆದು ಈ ಥರ ಜಗಳ ಇದೆ. ಜಾಸ್ತಿ ಲ್ಯಾಂಡ್ ಇಲ್ಲ, ಬಟ್ ಜಗಳ ಇದೆ ಸುಮಾರು. ಹೌದು, ಆರೋಪಿ ನಿನ್ನೆ ಸಾಯಂಕಾಲ ಅಷ್ಟೇ. ಒಬ್ಬನೇ ಆರೋಪಿ ಇದ್ದಾರೆ, ಅವರು ಅಣ್ಣ. ಇಲ್ಲ, ಸದ್ಯಕ್ಕೆ ಅದ್ರ ಬಗ್ಗೆ ನಮಗಿದ್ದು ಡಿಸ್ಕಷನ್ ಆಗಿಲ್ಲ. ಬಟ್ ಅದು ಶಾರ್ಟ್ ಟೆಂಪರ್ಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಂದರೆ ಇಮಿಡಿಯೇಟಾಗಿ ಬಂದು ಈ ಥರ ಘಟನೆ ಮಾಡಿದ್ದೀವಿ. ಇನ್ನು ಫರ್ದರ್ ಇನ್ಕ್ವೈರಿ ಮಾಡ್ತೀವಿ, ಸೈಕಾಟ್ರಿಕ್ ಅನಾಲಿಸಿಸ್ ಬೇಕಾದರೂ ಮಾಡ್ತೀವಿ. ಅದಾದಮೇಲೆ ಗೊತ್ತಾಗ್ತದೆ. ಇಬ್ಬರು ಮಕ್ಕಳು ಇದ್ದಾರೆ. ಒಬ್ಬರೇ ತಾಯಿ ಜೊತೆ ಇದ್ದಾರೆ, ಒಬ್ಬರೇ ತಂದೆ ಜೊತೆ. ಸೆಪ್ರೇಟ್ ಆಗಿದ್ದಾರೆ ಅವರು ಕಳೆದ 10 ವರ್ಷದಿಂದ.